ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ. ತಾಲೂಕಿನಲ್ಲಿ ಕಳೆದ 4 ವರ್ಷದಿಂದ ಅತಿವೃಷ್ಟಿ ಆಗ ಅನಾವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿದ್ದು, ಪ್ರಸ್ತುತ ವರ್ಷದಲ್ಲಿ ಅತಿಯಾದ ಮಳೆಯಿಂದಾಗಿ ರೈತರ ಸಂಪೂರ್ಣ ಎಲ್ಲಾ ಬೆಳೆಗಳು ಹಾಳಾಗಿದ್ದು, ರೈತರ ಮನೆಗಳು ಮತ್ತು ಹೊಲದಲ್ಲಿರುವ ಚೆಕ್ ಡ್ಯಾಂಗಳು, ಹೊಲಗಳಿಗೆ ಸಂಪರ್ಕ ರಸ್ತೆಗಳು ಕಡಿತಗೊಂಡಿದ್ದು, ಹಲವಾರು ಗ್ರಾಮಗಳ ಮುಖ್ಯ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು, ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರ ಹೊಲ ಗದ್ದೆಗಳ ರಸ್ತೆಗಳನ್ನು ಸುಧಾರಿಸಬೇಕು ಮತ್ತು ಹಾನಿಯಾಗಿರುವಂತಹ ಬೆಳೆಗಳಿಗೆ ಪರಿಹಾರ ಒದಗಿಸಬೇಕೆಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಬೇಡಿಕೆಗಳು: ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಎಕರೆಗೆ 25,000 ರೂಪಾಯಿ ಪರಿಹಾರ ಒದಗಿಸಬೇಕು, ಕಳೆದ ವರ್ಷದ ಬಾಕಿ ಇರುವ ಬೆಳೆ ವಿಮೆಯ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಮತ್ತು ರೈತರಿಗೆ ಕಳಪೆ ಗುಣಮಟ್ಟದ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಔಷಧಗಳನ್ನು ಮಾರುವ ಆಗ್ರೋಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಹಲವಾರು ಬೇಡಿಕೆಗಳಿಗಾಗಿ ಮುಖ್ಯ ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಅಧಿಕಾರಿಗಳಿಗೆ ನಾಚಿಕೆ ಬರ್ತಕ್ಕಂಥ ಕೆಲಸ ಒಂದು ವೇಳೆ ನಾವು ಬಹಳ ಸೂಕ್ಷ್ಮವಾದ ವಿಚಾರ ರಾಜ್ಯದಲ್ಲಿ ರೈತರಿಗೆ ಅನಾನುಕೂಲವಾಗಿ ಆ ಪರಮಾತ್ಮನ ಉಳಿಸಿನಿಂದ ಈ ಅಕಾಲಿಕ ಮಳೆಯಿಂದ ಇವತ್ತು ರೈತ ಸಂಕಷ್ಟದಲ್ಲಿದ್ದಾರಲ್ಲ, ಯಾವೊಬ್ಬ ಭ್ರಷ್ಟ ರಾಜಕಾರಣಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವರಿಗೆ ಏನ್ ಮಾಡಬೇಕಂತಕ್ಕಂಥದ್ದನ್ನು ಮುಂದಿನ ಹೇಳಬೇಕಂತ ಒಂದು ವೇಳೆ ಇವತ್ತು ಸುಮಾರು 15 ದಿನಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಅಧಿವೇಶನ ನಡೆದ್ರೆ ಭ್ರಷ್ಟ MLA ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಮಾತಾಡಲ್ಲ, ಇವರಿಗೆ ನಾಚಿಕೆ ಬರ್ತಕ್ಕಂಥ ಕೆಲಸ ಇದೆ. ನಾನೊಂದು ಚಾಲೆಂಜ್ ಮಾಡ್ತೀನಿ, ನಿಮಗೆ ಆತ್ಮಸಾಕ್ಷಿ ಇದೆಯಾ? ನಿಮಗೆ ಆತ್ಮ ಗೌರವ ಇದೆಯಾ? ಕರ್ನಾಟಕ ರಾಜ್ಯದಲ್ಲಿ 224 ಶಾಸಕರಿಗೆ ಚಾಲೆಂಜ್ ಮಾಡ್ತೀನಿ. ನೀವು ನಿಜವಾಗಿ ಶಾಸಕರಾಗಿದ್ರೆ ನೀವು ಈ ರೈತನಿಗೆ ಹೇಳುವಂತ ಅನ್ನವನ್ನು ಇವತ್ತಿನ ನಾವೆಲ್ಲ ಯಾಕೆ ಬಂದಿರೋ ಅಂತ ನಿಮ್ಗೆ ತಮ್ಮೆಲ್ಲರಿಗೂ ಗೊತ್ತ. ಯಾಕಂತಂದ್ರ ಈ ವರ್ಷ ಕಾಲಘಟ್ಟದಾಗ ಯಾವ ರೀತಿ ಅನಾವೃಷ್ಟಿಯಿಂದ ಬೆಳೆಗಳು ಬೀಜ ಬಿತ್ತಿದ ಬೆಳೆ ಕೊಟ್ಟಿರುವಂತ ಗೊಬ್ಬರ ಹಾಳಾಗೋಯ್ತು. ಆದ್ರ ಏನೋ ಪ್ರಯತ್ನ ಮಾಡಿ 3ನೇ ಬಾರಿ ಬಿತ್ತಿ ಬೆಳೆಯಲಂತಕ್ಕೆ ಪ್ರಯತ್ನ ಮಾಡಿದ್ರ ಈಗ ಅತಿವೃಷ್ಟಿಯಿಂದ ಸತತವಾದ ಮಳೆಯಿಂದ ಆ ಬೆಳೆಗಳು ನಾಶ ಆಗಿವೆ. ಬಂಧುಗಳೇ, ನಮ್ಮ ಜೇವರ್ಗಿ ತಾಲೂಕಿನ ಪರಿಸ್ಥಿತಿ ಹೆಂಗೆ ಅಂತಂದ್ರ ಯಾವ ರೀತಿ ಛತ್ತಿನ ಮನೆ ಇರ್ತಾರೆ ಆ ರೀತಿಯಾಗಿ. ಯಾಕೆ ಈ ಪರಿಸ್ಥಿತಿ ಏನೋ ಅಂತಂದ್ರ ಇಲ್ಲಿ ನಮ್ಮ ರೈತರಿಗೆ ನಮ್ಮ ಹಕ್ಕುಗಳ ಏನೋ ಅಂತಿಗೆ ಗೊತ್ತಿಲ್ಲ ಯಾರಿಗೆ. ಬಂಧುಗಳೇ, ಇವತ್ತಿನ ಹೋರಾಟ ಯಾರೋ ನಾವು ರೈತರ ಬೆಳೆದ ಅಕ್ಕಿನೇ ಕೊಡ್ತಾರ, ನಾವು ರೈತರ ಬೆಳೆದ ಕೊಡ್ತೀರ ಅಂತ ಹೇಳ್ತಾರೇನ್ರಿ? ನಮ್ಮ ರೈತರ ಬಳಿ ಇವೆಲ್ಲ ಕೊಡ್ತಾರ, ಮುತ್ತತ್ತ ನೆನೆಸ್ತಾರ. ಇಲ್ಲಿ ನಾವು ಯಾರೋ ನಾವು ಹೆಸರನ್ನು ಕುಂತಾರ ಇಲ್ಲ, ನಾವೊಂದು ದೊಡ್ಡ ಆರಾಮ್ಸೆ ಕುಂತಾರ ಇಲ್ಲ, ನಾವು ಹಾಕಿ ಹಾಕಿದಂತ ರೈತರು ನಾವು ಎಷ್ಟು ಕಷ್ಟದಲ್ಲಿದ್ದೀವಿ ನಮ್ಗೆ ಯಾಕೆ ಹೇಳ್ತಾರೆ ಸರ್ ಅವರು? ಕೇಳಲ್ಲ, ಯಾಕಂತ ಕೇಳು, ನಮ್ಮ ರೈತರು ಮತ್ತು ತೋಟಗಾರಿಕೆ ಇಲಾಖೆಗಳು ಯಾವ ಅಧಿಕಾರಿಗಳು ಹೋಗಿ ಯಾವ ರೈತರಿಗೆ ಸಲುವಳಿ ಭೇಟಿ ಕೊಟ್ಟಿರಿ, ಯಾವ ರೈತರು ಹೋಗಿ ಮಾತಾಡ್ಸಿರಿ, ಯಾವ ರೈತರು GPS ಫೋಟೋ ಏನಾದ್ರು ಇದೆಯಾ? ಏನ್ ಸರ್ ಇದು ನ್ಯಾಯ ಒಪ್ಪತ್ತಾರ ಸರ್? ಇದು ಯಾರಿಗೆ ಕೇಳ್ಬೇಕು ನಾವು ನ್ಯಾಯ? ನಾವೇನಾದ್ರು ಕೇಳಿದ್ರೆ ನಿಮಗೆ ನೋವಾಗುತ್ತೆ. ಬಟ್ ನೀವು ಹೇಳ್ತಕ್ಕಂಥದ್ದನ್ನ ಸುಳ್ಳಿಗೆ ಸತ್ಯಕ್ಕೆ ಸಮೀಪ ಇರ್ಬೇಕಲ್ಲ. ನೀವು ಹೇಳ್ತಾರೆ ಸರ್ ಪೂರ ಸುಳ್ಳು ಹೇಳ್ಕೊಂತ ನಾವೇನ್ ನಂಬಬೇಕು? ಅದಕ್ಕೆ ಏನೋ 1% ಆಗಿದೆ ಅಂತ ಅಜಯ್ ಸಿಂಗ್ ಅಲ್ಲಿ ಬರ್ತಾಳ್ರಿ, ಏನದು ಯಾವ ತಾವು ಅಜಯ್ ಸಿಂಗ್ ಯಾವ ಹೊಲಗಳಿಗೆ ಭೇಟಿ ಕೊಟ್ಟು, ಯಾವ ರೈತರು ಹೋಗಿ ಯಾವ ಗ್ರಾಮಕ್ಕೆ ಭೇಟಿ ಕೊಟ್ಟು ನೀವು ನನಗೆ ವೋಟ್ ಹಾಕಿರಪ್ಪ
ನಮ್ಮ ಕುಟುಂಬಕ್ಕೆ 50 ವರ್ಷ ಓಟ್ ಹಾಕಿದೆ. ನಮ್ಮ ಅಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ, HKDP ಅಧ್ಯಕ್ಷ ಆಗಿದೆ. ಈ ಸಂದರ್ಭದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ಗುಲ್ಬರ್ಗಾ ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ಗೌಡ ಮಾಲಿ ಪಾಟೀಲ್, ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಮಲ್ಲಣ್ಣಗೌಡ, ಕಲಬುರಗಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಹಿರೇಮಠ್ ಜೇವರ್ಗಿ, ತಾಲೂಕು ಅಧ್ಯಕ್ಷರಾದ ಪಂಚಯ್ಯ ಬಿ ಹಿರೇಮಠ್, ಗೌರವಾಧ್ಯಕ್ಷರಾದ ಮಲ್ಕಣ್ಣ ಎಸ್ ನರಿಬೋಳ, ಮಲ್ಲಿಕಾರ್ಜುನ್ ಯಡ್ರಾಮಿ, ಉಪಾಧ್ಯಕ್ಷರಾದ ಸಾಹೇಬ್ ಗೌಡ ಡಿ ಬಿರಾದರ್, ಶಿವಶರಣಪ್ಪ ಎಂ ಬೊಮ್ಮನಹಳ್ಳಿ, ಬಸವರಾಜ್ ಎಸ್ ಬೊಮ್ಮನಹಳ್ಳಿ, ಸಂತೋಷ್ ಜೈನಾಪುರ್, ಗುರು ಜೈನಾಪುರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.